ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ 66, ಅದರಲ್ಲಿ 10ರಿಂದ 12 ವಾಕ್ಯ. ಸಾಮ್ 66 ವರ್ಸ್ 10 to 12. ದೇವರೇ, ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ, ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದಿ. ನಾವು ನೋಡ್ತೇವೆ ಈ ಕೀರ್ತನೆಯಲ್ಲಿ ದೇವರು ತನ್ನ ಜನರನ್ನು ಪುಟಕ್ಕಾಗಿ ಶೋಧಿಸ್ತಾನೆ ಎಂಬುದನ್ನು ಇಲ್ಲ ನೋಡ್ತೇವೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ಯಾಕೆ ದೇವರು ತನ್ನ ಜನರನ್ನು, ತನ್ನ ಮಕ್ಕಳನ್ನು ಯಾಕೆ ಪುಟಕ್ಕಾಗಿ ಶೋಧಿಸ್ತಾನೆ? ಯಾಕೆ ಅವರು ಈ ರೀತಿಯ ಕಷ್ಟಗಳು ಅವ್ರ ಜೊತೆ ಬರಲಿಕ್ಕೆ ದೇವರು ಬಿಡುಗಡೆ ಮಾಡ್ತಾನೆ? ಮತ್ತು ಅಷ್ಟಲ್ಲದೆ ದೇವರು ಆ ಕಷ್ಟವನ್ನು ದಾಟಿದ ನಂತರ ಅವ್ರನ್ನ ಸುಸ್ಥಿತಿಗೆ ಹೇಗೆ ಪಾರುಗಾಣಿಸ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುವ. ಯಾಕೆ ದೇವರ ಮಕ್ಕಳಿಗೆ ಕಷ್ಟ ಬರುವುದು? ದೇವರು ಯಾಕೆ ಅವ್ರ ನಂಬಿಕೆ ಶೋಧಿಸ್ತಾನೆ? ಮತ್ತು ಆ ನಂಬಿಕೆಯಲ್ಲಿ ದೃಢವಾಗಿ ನಿಂತವರಿಗೆ ದೇವರು ಆ ಕಷ್ಟದಿಂದ ಬಿಡುಗಡೆ ಮಾಡ್ತಾನೆ ಎಂಬ ದೇವರು ಹೇಳ್ತಾನೆ. ಆದರೆ ಹೇಗೆ ಎಂಬುದಾಗಿ ನಾವು ಕೆಲವು ಸಂಗತಿಗಳನ್ನು ನೋಡೋಣ. ಮೊದಲನೇ ಸಂಗತಿಯಾಗಿ ನಾವು ದೇವರ ವಾಕ್ಯಗಳನ್ನು ಕೇಳಲು ತಿರಸ್ಕರಿಸುವಾಗ ದೇವರು ಕಷ್ಟವನ್ನು ಬರಮಾಡುತ್ತಾನೆ. ನಾವು ನೋಡ್ತೇವೆ ಯೋಬನ ಪುಸ್ತಕ 33, ಅದರಲ್ಲಿ 14ರಿಂದ 19 ವಾಕ್ಯ. ಜಾಬ್ ಚಾಪ್ಟರ್ 33 ವರ್ಸ್ 14 to 19 ವರ್ಸ್. ದೇವರು ಮಾತನಾಡುವ ರೀತಿ ಒಂದುಂಟು, ಹೌದು ಎರಡು ಉಂಟು. ಮನುಷ್ಯನಾದರೂ ಲಕ್ಷಿಸುವುದಿಲ್ಲ. ಮನುಷ್ಯರಿಗೆ ಗಾಢ ನಿದ್ರೆ ಉಂಟಾದಾಗಲೂ, ಹಾಸಿಗೆ ಮೇಲೆ ಜಂಪೊತ್ತಿದಾಗಲೂ ಆತನು ಸ್ವಪ್ನದಲ್ಲಿ, ರಾತ್ರಿಯ ಕನಸಲ್ಲಿ ಅವರ ಕೈಗಳನ್ನು ತೆರೆದು ಅವರಿಗೆ ಶಿಕ್ಷಾವಸನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು. ಹೀಗೆ ಮನುಷ್ಯನನ್ನು ಅವನ ದುಷ್ಕಾರ್ಯದಿಂದ ತಪ್ಪಿಸುವನು. ಮಾನವನಿಗೆ ಗರ್ವವನ್ನು ಮರೆ ಮಾಡುವನು. ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವಸ್ತ್ರದಿಂದ ಹಲಿದು ಹೋಗದಾಗೆ ನಿಲ್ಲಿಸುವನು. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿ ಪೀಡನದಿಂದಲೂ ಮನುಷ್ಯನು ಹಾಸಿಗೆ ಮೇಲೆ ಶಿಕ್ಷಿಸಲ್ಪಡುವನು. ನೋಡ್ತೇವೆ ಯೋಬನ ಜೀವಿತದಲ್ಲಿ ಇಷ್ಟೆಲ್ಲ ಕಷ್ಟದ ಮೇಲೆ ಕಷ್ಟ, ಸಂಕಟದ ಮೇಲೆ ಸಂಕಷ್ಟ, ರೋಗ ವ್ಯಾಧಿ ಯಾಕೆ ಬಂತು? ನೋಡಿರ್ತೇವೆ ಇಲ್ಲಿ ಯೋಬನು ದೇವರ ಅಲ್ಲಿ ಎಲ್ಲಿಯೂ ಪ್ರವರ್ತನೆ, ದೇವರ ಮಾತು ರೀತಿ ಒಂದುಂಟು ಏಳುಂಟು. ಅದೇ ಮನುಷ್ಯರು ಲಕ್ಷ್ಯಕ್ಕೆ ತರುವುದಿಲ್ಲ. ಆ ದೇವರು ತನ್ನ ಕೃಪೆಯಿಂದ ದೇವರು ಯೋಬನದ ಕನಸಿನಲ್ಲಿ ಮಾತನಾಡಿದನು. ಅದೇ ಆ ಯೋಬನು ಆ ದೇವರು ಮಾತಿದ್ದ ಮಾತನ್ನು ಆತನು ತಿರಸ್ಕರಿಸಿದನು, ಅದು ಮರೆತು ಬಿಟ್ಟನು. ಅದಕ್ಕೋಸ್ಕರ ದೇವರು ಅವನಿಗೆ ಈ ರೀತಿಯ ಕಷ್ಟ, ಶೋಧನೆ, ಆ ರೀತಿಯ ಒಂದು ವೇದನೆ, ಆ ಒಂದು ರೀತಿಯ ವ್ಯಾಧಿ ಅವನಿಗೆ ಬರ ಮಾಡಿದ. ಯಾಕಂದರೆ ದೇವರು ಯೋಬನನ್ನು ಪ್ರೀತಿ ಮಾಡಿದನು. ಯೋಬನು ನಿತ್ಯ ಜೀವನ ಕಳೆದುಕೊಳ್ಳಬಾರದು, ಅವನು ನಿತ್ಯ ನರಕ್ಕೆ ಹೋಗಬಾರ್ದು. ಅದು ನಿತ್ಯವಾಗಿ ಆ ಪರಲೋಕದ ರಾಜ್ಯಕ್ಕೆ ಅವನು ಸೇರಬೇಕು. ಅಷ್ಟೇ ಈ ಲೋಕದಲ್ಲಿ ಅವನ ದೇವರಿಗೆ ಸಾಕ್ಷಿಯಾಗಿ ಜೀವಿಸಬೇಕು, ದೇವರಿಗೆ ಅದು ಉಪಯೋಗವಾಗಬೇಕು ಎಂಬುದಾಗಿ ದೇವರು ಯೋಬನನ್ನು ಆ ರೀತಿಯ ಕಷ್ಟಕ್ಕೆ ತೆಗೆದುಕೊಂಡು ಹೋದನು ಎಂಬುದಾಗಿ ಇಲ್ಲಿ ಏಲಿಯು ಪ್ರವೃತ್ತಿ ಹೇಳ್ತಾನೆ. ಪ್ರಿಯತಿ, ನೀವು ಈ ಸಂದರ್ಭ ಅನೇಕರು ನಿಮ್ಮದೇ ಕಷ್ಟಗಳು ಬಂದಿರುವಾಗ, ಸೋದರಗಳು ಬಂದಿರುವಾಗ, ಅಥವಾ ಕೆಲವು ಮರಣಕರ ವ್ಯಾಧಿಗಳು ಬರುವಾಗ ನೀವು ಹೆದರುವ ಅಗತ್ಯ ಇಲ್ಲ. ನೀವು ದೇವರ ಹತ್ರ ಬರಬೇಕು, ನಿಮ್ಮ ಹೃದಯವನ್ನು ಹುಡುಕಬೇಕು. ಯಾಕಂದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡ ತನ್ನ ಮಕ್ಕಳನ್ನು ಆತ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ಅವರನ್ನು ನಿತ್ಯ ನರಕಕ್ಕೆ ಹೋಗಲಿದ್ದರು ಬಿಡುವುದಿಲ್ಲ. ದೇವರು ತನ್ನ ಮಕ್ಕಳನ್ನು ಯೇಸು ರಕ್ತದಲ್ಲಿ ನಿಮ್ಮನ್ನು ಕಾಯ್ದುಕೊಂಡಿದ್ದಾನೆ. ಅದಕ್ಕೋಸ್ಕರ ನೀವು ದೇವರು ಮಾತಾಡೋ ರೀತಿ ಒಂದುಂಟು ಎರಡು ಅಂದರೆ ದೇವರು ವಾಕ್ಯದ ಮುಖಾಂತರವಾಗಿ ಮಾತನಾಡ್ತಾನೆ. ಅನೇಕ ಬಾರಿ ದೇವರು ತನ್ನ ಸಂದೇಶದ ಮುಖಾಂತರ ಮಾತಾಡ್ತಾನೆ. ಈಗ ದೇವರು ನಾನಾ ರೀತಿಯಲ್ಲಿ ಮಾತನಾಡಿದ ನಂತರೂ ಆ ದೇವರ ವಾಕ್ಯವನ್ನು ತಿರಸ್ಕರಿಸಿದರೆ ಮಾತ್ರವೇ ದೇವರು
ಪಶ್ಚಾತ್ತಾಪ ತರೋದಕ್ಕೋಸ್ಕರವಾಗಿ ಆ ರೀತಿಯ ಕಷ್ಟ ಬರ ಮಾಡುತ್ತಾನೆ ಎಂಬುದಾಗಿ ಎಲ್ಲಿಯೂ ಪ್ರವಾದಿ ಯೋಬನಿಗೆ ಹೇಳ್ತಾನೆ. ಮತ್ತು ಯೋಬನು ಲಾಸ್ಟಿಗೆ ಅದನ್ನು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ, ಪಶ್ಚಾತ್ತಾಪ ಆನಂತರ ದೇವರು ಅವನಿಗೆ ಎಲ್ಲ ಕಷ್ಟದ ಬಿಡುಗಡೆ ಕೊಟ್ಟು 2 ಪಟ್ಟು ಆಶೀರ್ವಾದವನ್ನು 2 ಪಟ್ಟು ಮಾನವನ್ನು ಕೊಡುತ್ತಾನೆ. ಹಾಗಾದರೆ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೊತೆ ಯಾವುದೇ ಕಷ್ಟಗಳು ಇರ್ಬೋದು, ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಆತ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಆತ ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ. ಆತ ನಿಮ್ಮನ್ನು ಪ್ರೀತಿಸ್ತಾನೆ. ನಿಮ್ಮನ್ನು ಪ್ರೀತಿಸಿದ ನಿಮಿತ್ತವಾಗಿ ನಿಮ್ಮ ಆತ್ಮಿಕವಾಗಿ ಗರ್ವಕ್ಕೆ ಬಿದ್ದುಕೊಂಡು ನಿಮ್ಮ ಆತ್ಮಿಕ ಆ ರಕ್ಷಣೆಯನ್ನು ಕಳೆದುಕೊಳ್ಳಬಾರದು ಎಂಬುದಾಗಿ ದೇವರ ಈ ರೀತಿಯ ಕಷ್ಟಗಳು ಬಂದಿರುವಾಗ ಇದೇ ಸಮಯದಲ್ಲಿ ನೀವು ಒಪ್ಪಿಕೊಳ್ಳಬೇಕು, ನಿಮ್ಮ ಜೀವಿತ ಹುಡುಕಬೇಕು, ನಿಮ್ಮ ಜೀವಿತ ಪರೀಕ್ಷಿಸಬೇಕು. ದೇವರ ಆತ್ಮನು ಆಗ ಮಾತನಾಡ್ತಾನೆ. ಯಾವುದೇ ಪಾಪ ಉಂಟು ಆ ಪಾಪಗೆ ಪಶ್ಚಾತ್ತಾಪಟ್ಟುಕೊಂಡು ಪಾಪವನ್ನು ಬಿಟ್ಟು ಬಿಡುವಾಗ ದೇವರ ಆ ಎಲ್ಲ ಪರಿಸ್ಥಿತಿಯಿಂದ ನಿಮಗೆ ಬಿಡುಗಡೆ ತರುವನು ಆಗಿದ್ದಾನೆ. ಪ್ರಿಯರೇ, ಇನ್ನೊಂದು ಕಾರಣ ನೋಡುತ್ತೇವೆ ಯಾಕೆ ಕಷ್ಟಗಳು ಬರುತ್ತವೆ ಎಂಬುದಾಗಿ. ಬೇಕೆಂದು ಪಾಪವನ್ನು ಮಾಡುವಾಗ ಕಷ್ಟಗಳು ಬರುತ್ತವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ. Hebrews chapter 10 verse 26 and 27 verse. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವು ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಅಪೊಸ್ತಲ ಪೌಲನು ಹೇಳ್ತಾನೆ, ಬೇಕೆಂದು ದೇವರ ವಾಕ್ಯ ನಿಮಗೆ ತಿಳುವಳಿಕೆ ಹೊಂದಿಕೊಂಡು ದೇವರ ವಾಕ್ಯ ನಿಮಗೆ ಇದು ಪಾಪ ಎಂದು ನಿಮಗೆ ಗೊತ್ತಾದ ನಂತರ ಬೇಕೆಂದು ನೀವು ಪಾಪವನ್ನು ಮಾಡುವುದಾದರೆ ದೇವರು ಏನು ಮಾಡ್ತಾನೆ ಅಂದರೆ, ಆ ಬೇಕೆಂದು ಪಾಪ ಮಾಡುವವರಿಗೆ ದೇವರು ಶಿಕ್ಷೆಯನ್ನು ಬರಮಾಡ್ತಾನೆ, ಕಷ್ಟವನ್ನು ಬರಮಾಡ್ತಾನೆ. ಆ ಕಷ್ಟಕ್ಕೆ, ಸಂಕಟ ಎಂಬ ಕುಲುಮೆಗೆ ದೇವರು ತೆಗೆದುಕೊಂಡು ಹೋಗ್ತಾನೆ. ಯಾಕೆಂದರೆ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಪಾಪದ ಜೊತೆ ಬಿಟ್ಟು ಬಿಡಬೇಕು. ಇದು ದೇವರ ಉದ್ದೇಶ. ಅದಕ್ಕೆ ದೇವರ ಮಕ್ಕಳೇ, ಇದು ನಿಮ್ಮ ಏನು ಕಷ್ಟಗಳು ಬಂದರೂ ಸಹ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ ಎಂದು ಮರೆತು ಬಿಡಬೇಡಿ. ಇಷ್ಟೇ ದೇವರು ಪಾಪಿಗಳನ್ನು ಪ್ರೀತಿಸ್ತಾನೆ, ಪಾಪವನ್ನು ಅಗೆ ಮಾಡ್ತಾನೆ. ಅದೇ ನೀವು ಸತ್ಯ ಗೊತ್ತಿದ್ದುಕೊಂಡು ನೀವು ಪುನಃ ಪುನಃ ಪಾಪ ಮಾಡಿದರೆ ದೇವರು ತುಂಬ ತಾಳ್ಮೆ ಸಹಿಸಿಕೊಳ್ಳುತ್ತಾನೆ. ಅನಂತರ ಪಾಪ ಮಾಡುವವರನ್ನು ದೇವರು ಶಿಕ್ಷೆಗೆ ಒಳಪಡಿಸಿದೆ ಎಂಬುದಾಗಿ ನಾವು ಅಪೊಸ್ತಲ ಪೌಲನು ಹೇಳ್ತಾನೆ. ಮತ್ತು ಆ ಶಿಕ್ಷೆ ನೀವು ಹೊಂದಿದ ನಂತರ, ಪಶ್ಚಾತ್ತಾಪಟ್ಟ ನಂತರ ಎಲ್ಲ ಕಷ್ಟದಿಂದ ದೇವರು ನಿಮಗೆ ಬಿಡುಗಡೆ ಮಾಡುತ್ತಾನೆ. ಅದಕ್ಕೆ ಅಲ್ಲಿ ಇದೆ, ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ನೀವೆಲ್ಲವನ್ನು ದಾಟಿಕೊಂಡು ದೇವರು ನಿಮಗೆ ಸುಸ್ಥಿತಿ ತರುತ್ತಾನೆ. ಅಷ್ಟು ತನಕ ತಾಳ್ಮೆಯಿಂದ ಆ ಕಷ್ಟವನ್ನು ಸಹಿಸಿಕೊಂಡು ಪಾಪದಿಂದ ಬಿಟ್ಟು ಬಿಡಲಿಕ್ಕೆ ದೇವರು ಬಯಸುವನಾಗಿದ್ದಾನೆ. 1ನೇ ಕೊರಿಂಥ ದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 28ರಿಂದ 32ನೇ ವಾಕ್ಯ ತನಕ. 1 Corinthians chapter 11 verse 28 32 ತನಕ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಅಪೊಸ್ತಲ ಪೌಲನು ಹೇಳ್ತಾನೆ, ಆದಿತ್ಯದ ದಿವಸ ಸಭೆಯಾಗಿ ಸೇರಿ ಬರುವಾಗ ದೇವರು ಕೊಟ್ಟ ಯೇಸು ಕ್ರಿಸ್ತನು ತನ್ನ ಮಕ್ಕಳಿಗೆ ಆಜ್ಞೆ ಕೊಟ್ಟಿದ್ದಾನೆ. ಆತನು ಪಸ್ಕದ ಕಡೆ ಭೋಜನವನ್ನು ಮಾಡುವಾಗ ಸಂಗಡ ಆ ರೊಟ್ಟಿ ತೆಗೆದುಕೊಂಡು ಆತ ಮುರಿದು, ಇದು ನಾನು ನಿಮಗೋಸ್ಕರ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ತಗೊಂಡು ತಿನ್ನಿರಿ ಎಂಬುದಾಗಿ ಯೇಸು ಕ್ರಿಸ್ತನು ರೊಟ್ಟಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟನು. ಬರೇ ಆನಂತರ ಯೇಸು ಕ್ರಿಸ್ತನು ಪಾತ್ರೆ ತೆಗೆದುಕೊಂಡು ದ್ರಾಕ್ಷಾರಸ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ, ಇದು ನಾನು ನಿಮಗೋಸ್ಕರ ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದನ್ನು ನನ್ನ ನೆನೆಸಿ ಕುಡಿಯಿರಿ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಆಜ್ಞೆಗೊಂಡು, ಈ ಆಜ್ಞೆ ಇವತ್ತು ಅಪೊಸ್ತಲ ಪೌಲನು ಪ್ರತಿಯೊಂದು ಸಭೆಗೆ ಆತನು ಈ ಆಜ್ಞೆ ಕೊಟ್ಟಿದ್ದಾನೆ. ನಾವು ಪ್ರತಿಯೊಂದು ಸಭೆಯವರು ಆದಿತ್ಯರ ಸಭೆಯಾಗಿ ಸೇರಿ ಬರುವಾಗ ಅವರು ದೇವರು ಯೇಸು ಕ್ರಿಸ್ತ ಮಾಡಿದ ಆ ಯಜ್ಞವನ್ನು ನೆನಪಿಗೆ ತಂದುಕೊಂಡು ಆ ರೊಟ್ಟಿಯನ್ನು ಮುರಿಯುವುದು, ಇದು ಯೇಸು ಕ್ರಿಸ್ತನ ದೇಹ ಎಂಬುದಾಗಿ ಅದರ ಪಾಲುಗಳಾಗಬೇಕು ಎಂಬುದನ್ನು ನೋಡ್ತೇವೆ. ಮತ್ತು ಪಾತ್ರೆ ತೆಗೆದುಕೊಂಡು ದಾಸರಸ ತೆಗೆದುಕೊಂಡು ಇದು ಯೇಸು ರಕ್ತ ಎಂಬುದಾಗಿ ಕುಡಿಯುವಾಗ ಇದರಲ್ಲಿ 7 ವಿಧದ ಆಶೀರ್ವಾದ ಉಂಟು. ಈ ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಅರ್ಥಭರಿತವಾಗಿ ನೀವು ಪಾಲುಗಳಾಗುವುದಾದರೆ ಅಲ್ಲಿ ನೋಡಬೇಕಲ್ಲಿ ಪ್ರಿಯರೇ, ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ ಪ್ರಿಯರೇ 1ರಿಂದ 20ನೇ ವಾಕ್ಯವನ್ನು ಸ್ಟಡಿ ಮಾಡುವಾಗ ಪ್ರಿಯರೇ ಅದರಲ್ಲಿ 7 ವಿಧದ ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾನೆ. ಅದು ಈ 7 ವಿಧದ ಆಶೀರ್ವಾದಗಳು ಪ್ರಿಯರೇ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ಪಾಲುಗಳಾಗುವಾಗ ನಿಮಗೆ ಸಿಗುತ್ತೆ. ಇದು ತೆಗೆದುಕೊಳ್ಳುವಾಗ ನಿಮ್ಮ ಜೀವಿತ ಪರೀಕ್ಷೆ ಮೊದಲು ಪರೀಕ್ಷೆ ಮಾಡಬೇಕು. ನೀವು ದೇವರನ್ನು ನೀವು ಪೂರ್ಣ ಹೃದಯದಿಂದ ಪ್ರೀತಿ ಮಾಡುತ್ತಿದ್ದೀರೋ,
ದೇವರ ವಾಕ್ಯಕ್ಕೆ ಒಂದು ದಿನ ಓದುತ್ತೀರೋ, ವಾಕ್ಯ ವಿಧಿಯಾಗುತ್ತೀರೋ, ಪಾಪನ ಹಾಗೆ ಮಾಡುತ್ತೀರೋ, ಒಬ್ಬರೊಬ್ಬರನ್ನು ಯಥಾರ್ಥವಾಗಿ ಪ್ರೀತಿ ಮಾಡುತ್ತೀರೋ, ಒಬ್ಬರೊಬ್ಬರು ನಿಮಗೆ ತಪ್ಪು ಮಾಡುವಾಗ, ನಿಮ್ಮನ್ನು ನೋವು ಮಾಡುವಾಗ ಅವರ ಸಮಯವನ್ನು ಕೊಡುತ್ತೀರೋ ಎಂಬುದಾಗಿ ನೀವು ಇದನ್ನು ಪರೀಕ್ಷೆ ಮಾಡಿಕೊಂಡು ಇದನ್ನು ತಕ್ಕೊಂಡು ತಿನ್ನಬೇಕು, ಕುಡಿಯಬೇಕು ಮತ್ತು ಅಪೊಸ್ತಲ ಪೌಲನು ಇಲ್ಲಿ ಹೇಳುತ್ತಾರೆ. ಪ್ರಿಯರೇ, ಈ ಒಂದು ವಾಕ್ಯ ನೋಡ್ತೇವೆ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವನು, ಹಾಗೆ ತಿಂದು ಕುಡಿಯುವುದರಿಂದ ನಾ ತಿರುಪಿಗೊಳಗಾಗುನು. ಕರ್ತನ ದೇಹ ಅರ್ಥ ನೀವು ಸಭೆಯಲ್ಲಿ ರೊಟ್ಟಿ ಮತ್ತು ಪಾಲುಗಾರ ಅದು ಅರ್ಥವಾಗಿದೆ. ನಾನು ಈ ಥರ ನನ್ನ ಸಹೋದರರೇ ಗಂಡ ಮತ್ತು ಹೆಂಡತಿ ನಾವು ಒಬ್ಬರಿಗೊಬ್ಬರು ಯಥಾರ್ಥವಾಗಿ ಸಮಯವನ್ನು ಕೊಟ್ಟಿದ್ದೇವೆ, ಒಬ್ಬರಿಗೊಬ್ಬರು ಯಥಾರ್ಥವಾಗಿ ನಾವು ಪ್ರೀತಿ ಮಾಡುತ್ತೇವೆ ಎಂಬುದೇ ಈ ಪೂರ್ಣ ಪ್ರೀತಿಯಿಂದ ಇದ್ರೆ ಪಾಲುಗಾರಾಗುವುದಾದರೆ ಆಶೀರ್ವಾದ ಬರ್ತದೆ. ಒಂದು ವೇಳೆ ಅನೇಕರ ಕುಟುಂಬದಲ್ಲಿ ಗಂಡ ಹೆಂಡತಿ ಮೇಲೆ ಜಗಳಗಳು ಇರ್ತವೆ, ಗಂಡ ಹೆಂಡತಿ ಮಧ್ಯೆ ಒಬ್ಬರವರು ಮಾತನಾಡುವುದಿಲ್ಲ. ಅವರು ಸಭೆಗೆ ಬಂದು ಅವ್ರ ಮನೆಯಿಂದ ಬರುವಾಗ ಗಂಡ ಹೆಂಡತಿಯನ್ನು ಸಮಯ ಕೊಡದೆ, ಹೆಂಡತಿ ಗಂಡ ಸಮಯ ಕೊಡದೆ, ದ್ವೇಷ, ಕೈ ಭಾವನೆ, ಕೋಪ ಇಟ್ಟುಕೊಂಡು ಇದರ ರಕ್ತದಲ್ಲಿ ಆ ರೊಟ್ಟಿ ಪಾಲ್ಗೋದರೆ ದೇವರಿಗೆ ನ್ಯಾಯ ಬರ್ತದೆ. ಅಷ್ಟೇ ಸಭೆಗೆ ಬರುವ ದೇವರ ಮಕ್ಕಳು ಸಹೋದರರು ಒಬ್ಬರ ಮೇಲೆ ಒಬ್ಬರು ನೋಯಿಟ್ಟುಕೊಳ್ಳುತ್ತಾರೆ. ಅಥವಾ ಕೆಲವು ತನ್ನ ಸಭಾ ಪಾಲಕರ ಮೇಲೆ ನೋಯಿಟ್ಟುಕೊಳ್ಳುತ್ತಾರೆ. ಸಭಾ ಪಾಲಕರು ರಜೆಗೆ ಶ್ರಮಿಸುತ್ತಿಲ್ಲ, ಅವರ ಮೇಲೆ ಆಗ ನ್ಯಾಯ ಬರ್ತದೆ. ಅಥವಾ ಕೆಲವರು ನಾಯಕರು ಅವರ ಮಧ್ಯದಲ್ಲಿ ಏಕಮನಸ್ಸುವುದಿಲ್ಲ, ದೇವರ ಸೇವಕರೊಟ್ಟಿಗೆ ಏಕಮನಸ್ಸುದಿಲ್ಲ, ದೇವರ ಸೇವಕರ ವಿರುದ್ಧವಾದ ಆಲೋಚನೆ ಇರ್ತದೆ. ಈ ರೀತಿ ನೀವು ಕರ್ತನದೇ ಅಂದರೆ ಅದರಿಂದ ನಾವು ಪಾಲುಗಾರ ಆ ಸಭೆಯಲ್ಲಿ ಎಲ್ಲರೂ ಯೇಸು ಕ್ರಿಸ್ತನ ಪ್ರೀತಿಯನ್ನು ಸಹೋದರ ಸಹೋದರಿಯರು ಎಂಬುದಾಗಿ ಅಂಥ ಶುದ್ಧವಾದ ನಿಷ್ಕಪಟ ಪ್ರೀತಿಯಿಂದ ಅದನ್ನು ಪಾಲುಗಾರ ಆಗುವಾಗ ಅದು ಆಶೀರ್ವದಿಸುತ್ತದೆ. ಒಂದು ವೇಳೆ ಅಪೊಸ್ತಲ ಪೌಲನು ಹೇಳ್ತಾನೆ, ಆ ಕೊರಿಂಥ ಸಭೆಯಲ್ಲಿ ಭೇದ ಕಲಿಯಿತು, ಅಲ್ಲಿ ಒಂದೇ ಮನಸ್ಸಿರಲ್ಲ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ಇದೇ ಪಾಲುಗಾರ ಆಗುವಾಗ ನಿಮ್ಮ ಸಭೆಯಲ್ಲಿ ಸೇರಿಪಾರು, ನಿಮ್ಮ ಸಭೆಯಲ್ಲಿ ನಿಮ್ಮ ಸಭಾ ಪಾಲುಗಾರರಿಗೆ ಒಬ್ಬರೊಬ್ಬರೇ ಒಂದೇ ಮನಸ್ಸು, ಒಂದೇ ಪ್ರೀತಿ ಇರಬೇಕು. ಯಾವ ರೀತಿ ವಿಭಿನ್ನವಾದ ಆಲೋಚನೆಗಳು ಆಗಲಿ, ದ್ವೇಷವಾಗಲಿ, ಕೋಪವಾಗಲಿ, ಕೆಟ್ಟ ಆಲೋಚನೆ ಇಟ್ಟುಕೊಳ್ಳದೆ ಪರಿಶುದ್ಧವಾದ ರೀತಿಯಲ್ಲಿ ನಿಷ್ಕೃಪ್ರೀತಿಯ ಪಾಲುಗಾರಾಗುವುದರೆ ನಿಮಗೆ 7 ವಿಧ ಆಶೀರ್ವಾದಗಳು ಅದರಲ್ಲಿ ಸಿಗುತ್ತೆ. ಇಲ್ಲದರೆ ಅಪೊಸ್ತಲರು ನಾ ತಿರುಪಿಗೊಳಗಾಗುತ್ತೆ. ಯಾಕೆ ಅನೇಕರು ಕಷ್ಟದಲ್ಲಿ ಹೋಗ್ತಾರೆ ಅಥವಾ ರೋಗದಲ್ಲಿ ಹೋಗ್ತಾರೆ, ಕೆಲವು ಬೇಗ ಸಾಯ್ತಾರೆ ಅಂತ ಅಪೊಸ್ತಲರು ಹೇಳ್ತಾನೆ 30ನೇ ವಾಕ್ಯದಲ್ಲಿ, ಈ ಕಾರಣದಲ್ಲಿ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಕೆಲವರು ಕರ್ತನ ಸಭೆ ಎಂಬುದು ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ. ಅವರು ಆರಾಧನೆ ಮಾಡುವಾಗ ಮಾತ್ರ ಅಲ್ಲೆಲೂಯಾ ಪ್ರೇಸ್ ನೋಡುತ್ತಾರೆ. ಅದರ ಹೃದಯ ಪೂರ್ವಕ ಒಬ್ಬರಿಗೆ ನೋಡಲಿಕ್ಕೆ ಆಗೋದ, ಒಬ್ಬರ ಬಗ್ಗೆ ಒಬ್ಬರು ಹೃದಯ ದ್ವೇಷ ನೋಟುಕೊಂಡು ಪಾಲುಗಾರಾಗುತ್ತಾರೆ. ಅಂಥವರಿಗೆ ಮಾತ್ರ ಆ ನಾತಿ ಬರ್ತದೆ. ಮೊದಲು ಅವರಿಗೆ ಶಾರೀರಿಕ ಬಲಹೀನತೆ ಬರ್ತದೆ. ಆ ಶಾರೀರಿಕ ಬಲಹೀನತೆ ಬರುವಾಗ ಅವರು ತಮ್ಮ ಪರೀಕ್ಷಿಸಿಕೊಳ್ಳುವುದರೆ ಅದು ಗುಣವಾಗ್ತದೆ. ಮತ್ತು ಅದರಲ್ಲಿ ಪಶ್ಚಾತ್ತಾಪ ಪಡದೆ ರೋಗಗಳು ಬರ್ತವೆ. ರೋಗಗಳು ಬರುವಾಗ ಅಪೊಸ್ತಲರಾದ ಯಾಕೋಬನು 5ನೇ ಅಧ್ಯಾಯದಲ್ಲಿ 14ರಿಂದ 16 ವಾಕ್ಯ ತನಕ ಅಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮಲ್ಲಿ ಯಾರಾದರೂ ರೋಗಿಗಳು ಇದ್ದರೆ ನಿಮ್ಮ ಸಭಾ ಹಿರಿಯರನ್ನು ಕರೆ ಕಳುಹಿಸಿರಿ, ಅವರು ಬಂದು ನಿಮಗೋಸ್ಕರ ಎಣ್ಣೆಯಿಂದ ಪ್ರಾರ್ಥನೆ ಮಾಡುವಾಗ ನಿಮ್ಮ ರೋಗಗಳು ಗುಣವಾಗುವುದು. ನೀವು ಪಾಪಗಳು ಮಾಡದೆ ಸಭೆಯಲ್ಲಿ ಪಡೆದು ಅದರ್ಥವಾದ ನೀವು ಸಭೆಯಲ್ಲಿ ಒಬ್ಬರೊಬ್ಬರೊಟ್ಟಿಗೆ ಯಥಾರ್ಥವಾದ ಹೃದಯ ಇಲ್ಲದೆ ಈ ರೊಟ್ಟಿ ಪಾಲುಗಾರಾಗುವುದರೆ ಅಂಥವರಿಗೆ ರೋಗಗಳು ಬರ್ತವೆ. ರೋಗಗಳು ಬರುವಾಗ ಆ ರೋಗಗಳು ಗುಣವಾಗಬೇಕಿದ್ದರೆ ಡಾಕ್ಟರ್ ಹೋಗಬೇಕು, ಮೆಡಿಸಿನ್ ಮಾಡು, ಆದರೆ ನಿಮಗೆ ಗುಣವಾಗುವುದಿಲ್ಲ, ರೋಗ ಜಾಸ್ತಿ ಆಗುತ್ತೆ. ಆಗ ನಿಮ್ಮ ಸಭಾ ಪಾಲಕರ ನೀವು ಬಂದು ನಿಮ್ಮ ಸಭಾ ಪಾಲಕ ಕರೆ ಕಲಿಸಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ಆ ನಿಮ್ಮ ಸಭಾ ಪಾಲಕರಿಗೆ ನಿಮ್ಮ ಹೃದಯದಲ್ಲಿ ಏನು ತಪ್ಪಿಟ್ಟಿದ್ದೀರಿ ಯಾರ ಮೇಲೆ ದೇವರು ತೋರಿಸಿಕೊಡುವಾಗ ನೀವು ಪಶ್ಚಾತ್ತಾಪ ಪಡುವುದರೆ ಅಲ್ಲಿ ರೋಗ ಗುಣವಾಗ್ತದೆ. ಒಂದಿನ ಪಶ್ಚಾತ್ತಾಪ ಪಡುವುದಿಲ್ಲ ಅನಂತರ ದೇವರು ಅವರಿಗೆ ಮರಣ ಕೊಡುತ್ತಾರೆ. ಯಾಕಂದರೆ ಅವರು ನರಕಕ್ಕೆ ಹೋಗಬಾರ್ದು. ಯಾಕಂದರೆ 31 ಈಗ ಉಂಟು, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಅದು ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸ್ತಾನೆ. ಅದಕ್ಕೂ ಬರ್ತಾರೆ ದೇವರು ಈ 3 ಚಾನ್ಸ್ ಕೊಡ್ತಾನೆ. ಮೊದಲು ದೇವರು ಕೊಡ್ತಾನೆ ಬಲಹೀನತೆ. ಆ ಬಲಹೀನತೆ ಬರುವಾಗ ಯಾಕೆ ಈ ರೀತಿಯ ಬಲಹೀನತೆ ನಿಮ್ಮನ್ನ ಪರೀಕ್ಷೆ ಮಾಡಿಕೊಂಡು ಪಶ್ಚಾತ್ತಾಪ ಪಡುತ್ತಾರೆ, ನೀವು ಗುಣವಾಗ್ತೀರಿ. 2ನೇ ಚಾನ್ಸ್ ದೇವರು ಕೊಡ್ತಾರೆ ಒಂದಲ್ಲಿ ಇನ್ನೂ ನೀವು ಪಶ್ಚಾತ್ತಾಪ ಪಡುವುದಿಲ್ಲವೋ, ಇನ್ನೂ ನಿಮ್ಮ ಹೃದಯದಲ್ಲಿ ನಿಮ್ಮ ಸಹೋದರ ಗಂಡ ಹೆಂಡತಿ ಮಕ್ಕಳು ಅಥವಾ ಸಭಾ ಪಾಲಕರು ಸಮಯ ಕೊಡುವುದಿಲ್ಲವೋ, ಅವರೊಟ್ಟು ಒಂದು ಮನಸ್ಸಿಲ್ಲವೋ, ಅವ್ರ ವಿರುದ್ಧವಾಗಿ ಮಾತನಾಡಿದ್ರು ರೋಗಗಳು ಬರ್ತವೆ. ರೋಗಗಳು ಬರುವಾಗ ನಿಮ್ಮ ಸಭಾ ಪಾಲಕರನ್ನು ನೀವು ಕರೆಯದೇ ಇರುವುದಾದರೆ ಆ ರೋಗಗಳು
ನೋವಾಗುವುದಿಲ್ಲ ಪ್ರಿಯರೇ. ಮತ್ತು ಇನ್ನೂ ನೀವು ಕಟ್ಟನ್ನು ಮಾಡಿಕೊಂಡು ನೀವು ಪಶ್ಚಾತ್ತಾಪ ಪಡೆದರೆ ದೇವರ ಕಡೆಗೆ ಮರಣ ಕೊಡುತ್ತಾನೆ. ಯಾಕಂದರೆ ನೀವು ನರಕಕ್ಕೆ ಹೋಗಬಾರ್ದು, ಪರಲೋಕಕ್ಕೆ ಪಾಲುವಾಗಬೇಕು. ಅದಕ್ಕೋಸ್ಕರ ದೇವರು ಆ ಮರಣ ಮುಖಾಂತರ ಶುದ್ಧೀಕರಿಸಿಕೊಂಡು ಹೋಗ್ತಾನೆ. ಅದು ನಿಮಗೆ ದೀರ್ಘಾಯಿಸಬೇಕು, ಒಳ್ಳೆ ಆರೋಗ್ಯ ಬೇಕು. ಆಗದೆ ಪ್ರಿಯರೇ, ಕರ್ತನ ರೊಟ್ಟಿ ಒಂದು ಪಾಲುಗಳಾಗುವಾಗ ನಿಮ್ಮ ಜೀವಿತವನ್ನು ವ್ಯಕ್ತಿಗತವಾಗಿ ನಾನು ನನ್ನ ದೇವರ ಸಂಗಡ ಹೇಗೆ ನಡೆದಿದ್ದೇ ನಿಮ್ಮದೇ ಮೊದಲು ಪರೀಕ್ಷೆ ಮಾಡುವೆ. ಅಂದರೆ ನಾನು ಇತರರೊಡನೆ, ನನ್ನ ಹೆಂಡತಿಯರೊಡನೆ, ಗಂಡನೊಟ್ಟಿಗೆ, ಮಕ್ಕಳೊಡನೆ ಸಭಾಪಾಲ ಹೇಗೆ ಅದನ್ನು ಪರೀಕ್ಷೆ ಮಾಡಿಕೊಂಡು ಅದು ಕರ್ತನ ದೇಹ ಮಧ್ಯೆ ವೀಕ್ಷಿಸಿಕೊಂಡು ಪಾಲುಗಳಾಗುವುದಾದರೆ 7 ವಿಧದ ಆಶೀರ್ವಾದಗಳು ಪಡೆದುಕೊಳ್ಳುತ್ತೀರಿ ಪ್ರಿಯರೇ. 6ನೇ ಸಂಗತಿ ನೋಡ್ತೇವೆ, ದೇವರಿಗೆ ತಿರುಗಿ ಬೀಳುವಾಗ ಕಷ್ಟಗಳು ಬರ್ತವೆ. ಧರ್ಮೋಪದೇಶಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ 2ರಿಂದ 6ನೇ ವಾಕ್ಯ ತನಕ, ಡಿಟೋನಮಿ ಚಾಪ್ಟರ್ 11 ವರ್ಸ್ 2 6 ತನಕ. ನಿಮ್ಮ ದೇವರಾದ ಯೆಹೋವನ ಶಿಕ್ಷಣ ಕ್ರಮವನ್ನು, ಮಹಿಮೆಯನ್ನು, ಭುಜಬಲವನ್ನು, ಶಿಕ್ಷಾ ಹಸ್ತವನ್ನು, ಅಂದರೆ ಆತನು ಐಗುಪ್ತ ದೇಶದಲ್ಲಿ ಫರೋಹನನ್ನು ಅವನ ದೇಶವನ್ನು ಶಿಕ್ಷಿಸುವುದಕ್ಕಾಗಿ ನಡೆಸಿದ ಉತ್ಪತ್ತ ಮಾತ್ಕಾರ್ಯಗಳನ್ನು, ಐಗುಪ್ತರ ದಂಡು ಅಂದರೆ ಅವರ ರಥೋತ್ಸವ ಬಲಗಳು ನಿಮ್ಮನ್ನು ಹಿಂದಟ್ಟಿ ಬಂದಾಗ ಆತನ ಕೆಂಪು ಸಮುದ್ರದ ನೀರನ್ನು ಅವರ ಮೇಲೆ ಬರಹ ಮಾಡಿ ಸಂಪೂರ್ಣವಾಗಿ ನಾಶ ಮಾಡಿದನು. ನೀವು ಈ ಸ್ಥಳಕ್ಕೆ ಸೇರುವ ತನಕ ಆತ ನಿಮಗೋಸ್ಕರ ಅರಣ್ಯದಲ್ಲಿ ಉಪಕಾರ ಮಾಡಿದ್ದನ್ನು ರೂಬೇನ ಮೊಮ್ಮಕ್ಕಳು ಏಲಿಯಾಬನ ಮಕ್ಕಳು ಆದ ದಾತನ್ ಅಬ್ರಹಾಮರು ತಿರುಗಿ ಬಿದ್ದಾಗ ಭೂಮಿಯು ಬಾಯಿದೆರೆದು ಅವರನ್ನು, ಅವರ ಮನೆಯವರನ್ನು, ಡೇರೆಗಳನ್ನು, ಅವರಿಗೆ ಸೇರಿದ ಎಲ್ಲ ಪ್ರಾಣಿಗಳನ್ನು ಇಸ್ರಾಯೇಲರ ನಡುವೆ ನುಂಗಿಬಿಟ್ಟಿದ್ದನು ಈಗ ಜ್ಞಾಪಕ ಮಾಡಿಕೊಳ್ಳಿರಿ. ಈ ಕಾರ್ಯಗಳನ್ನು ನೋಡದೆ ತಿಳಿಯದೇ ಇರುವ ನಿಮ್ಮ ಮಕ್ಕಳಿಗೆ ನಾನು ಈ ಮಾತನ್ನು ಹೇಳುವುದಿಲ್ಲ. ನೋಡ್ತೇವೆ ಇಲ್ಲಿ ದಾತಾನ್ ಮತ್ತು ಅಬ್ರಹಾಮರು ಪ್ರಿಯರೇ ದೇವರಿಗೆ ತಿರುಗಿ ಬಿದ್ದರು, ದೇವರ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಿದರು, ದೇವರ ಅಭಿಷೇಕದ ವಿರುದ್ಧವಾಗಿ ಮಾತನಾಡಿದರು. ಯಾಗಪ್ಪ ಅವರು ದೇವರಿಗೆ ತಿರುಗಿ ಬಿದ್ದರು. ಅಲ್ಲಿ ಭೂಮಿಯು ಬಾಯಿ ತೆರೆದು ಅವರನ್ನು ಸಜೀವವಾಗಿ ಆ ಭೂಮಿ ನುಂಗಿತು ಆಗಿದೆ. ಇವತ್ತು ಎಂದಿಗೂ ಪ್ರಿಯರೇ ದೇವರ ಸೇವಕರನ್ನು ದೇವರು ತನ್ನ ಸಭೆಯಲ್ಲಿ ಅವರಿಗೆ ಅಭಿಷೇಕ ಇಟ್ಟಿರುವಾಗ ಪ್ರಿಯ ಆ ಸೇವಕರ ವಿರುದ್ಧ ಎಂದಿಗೂ ಮಾತನಾಡಬಾರ್ದು, ಅವರ ಅಭಿಷೇಕದ ವಿರುದ್ಧವಾಗಿ ಮಾತನಾಡಬಾರ್ದು. ಅದೇ ಬದಲು ನಿಮ್ಮ ಸಭಾ ಪಾಲಕರಿಗೋಸ್ಕರ, ನಿಮ್ಮ ಸೇವಕರಿಗೋಸ್ಕರ ನಾವು ದಿನಾಲು ಪ್ರಾರ್ಥನೆ ಮಾಡಬೇಕು, ಅವರಿಗೋಸ್ಕರ ದೇವರ ವಿಜ್ಞಾಪನೆ ಮಾಡಬೇಕು, ಅವರ ದೇವರಿಗೆ ಉಪಯೋಗ ಮಾಡಬೇಕು ಎಂಬುದನ್ನು ಪ್ರಾರ್ಥಿಸಬೇಕು. ಅದು ಬಿಟ್ಟುಕೊಂಡು ದೇವರ ಸೇವಕರ ಅಧಿಕಾರಿ ವಿರುದ್ಧವಾಗಿ ನೀವು ಮಾತನಾಡುವಾಗ ಅದು ದೇವರಿಗೆ ನೀವು ದೇವರ ಆಜ್ಞೆಗೆ ತಿರುಗಿ ಬೀಳುವಾಗ ದೇವರಿಗೆ ಕೋಪ ಬರ್ತದೆ. ದೇವರು ಅಂಥವರು ದೇವರ ಕೋಪದಲ್ಲಿ ಆ ಕಷ್ಟ ತಗೊಳ್ತಾರೆ. ಇಲ್ಲಿ ನೋಡ್ತೇವೆ ಅವರು ಸಜೀವವಾಗಿ ಭೂಮಿಯು ಬಾಯಿ ತೆರೆದು ಅವರು ಸಜೀವವಾಗಿ ನರಕೆ ಹೋದರು ನೋಡ್ತಾ ಇರ್ತಾರೆ. ಎಂದಿಗೂ ಪ್ರೇರೆ ದೇವರು ಒಳ್ಳೆಯವನಾಗಿದ್ದಾನೆ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ಪಾಪಗಳನ್ನು ಪ್ರೀತಿಸಿದೆ, ಅದೇ ಪಾಪನ ಹಾಗೆ ಮಾಡಿದ್ರೆ ಅದಕ್ಕೋಸ್ಕರ ಪಾಪ ಜೀವಿಸುವಾಗ ಈ ರೀತಿ ಕಷ್ಟ ನಿಮ್ಮ ಜೊತೆ ಬರ್ತಾ ಇರ್ತಾರೆ. ಏಳನೇ ಸಂಗತಿ ನೋಡ್ತೀವಿ, ಸರಿಯಾದ ಸ್ವಭಾವದ ಪ್ರಕಾರ ನಡೆಯುವಾಗ ಕಷ್ಟಗಳು ಬರ್ತವೆ. ಗಲಾತ್ಯದವರಿಗೆ ಪತ್ರಿಕೆ 5:5 22 ಮತ್ತು 23ನೇ ವಾಕ್ಯ. ಗಲಾತ್ಯನ್ ಚಾಪ್ಟರ್ 5 ವರ್ಸ್ 22 and 23. ಆದರೆ ದೇವರ ಆತ್ಮನ ಉಂಟಾಗ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ, ಇಂಥವುಗಳನ್ನು ಯಾವ ಧರ್ಮಸ್ಥರು ಆಕ್ಷೇಪಿಸಿದ್ದಾರೆ. ಪ್ರಿಯಪಟ್ಟೆ ಆತ್ಮನ ಕುರಿತಂದರೆ ಯಾರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ನೀರಿನ ಮುಳುಗಿ ನಾನು ತೆಗೆದುಕೊಂಡು ದೇವರ ಆತ್ಮನಿಗೆ ವಿಧೇಯಕೊಂಡು ದೇವರ ವಾಕ್ಯ ವಿಧಾನ ನಡೆಯುವಾಗ ಪ್ರೇರೆ ನಿಮ್ಮಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ 9 ಫಲಗಳು ನಿಮ್ಮಲ್ಲಿ ತೋರಲ್ಪಡುತ್ತವೆ. ಈ ಫಲಗಳು ನಿಮಗೆ ತೋರಲ್ಪಡುವಾಗ ಅಪ್ಪದು ಯಾವ ಧರ್ಮಶಾಸ್ತ್ರ ಅಂದರೆ ಧರ್ಮಶಾಸ್ತ್ರವು ಪ್ರಿಯರೇ ಪಾಪವನ್ನು ಖಂಡಿಸ್ತದೆ. ಯಾವುದೇ ಧರ್ಮಶಾಸ್ತ್ರ ನಿಮಗೆ ಪಾಪಿ ಎಂಬುದಾಗಿ ನಿಮಗೆ ಅಪರಾಧಿ ಎಂದು ತೀರ್ಪು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದೇ ವಾಪಸ್ ಫಲ. ಮತ್ತು ಈ ಫಲಗಳಲ್ಲಿ ಯಾರು ಜೀವಿಸ್ತಾರೋ ಅಂಥವರು ಆತ್ಮದ ಬಿತ್ತುವವರು ಆತ್ಮ ಕುರಿತು ನಿತ್ಯ ಜೀವನ ಅವರು ಹೊಂದಿಕೊಳ್ಳುತ್ತಾರೆ. ಒಂದು ವೇಳೆ ಪ್ರಿಯರೇ ಯೇಸು ಕಂಕರ ಮಾಡಿಕೊಂಡು ನೀರಿನ ಮುಳುಗಿ ಅಂದುಕೊಂಡು ಸರಿಯಾದ ಸಪಾಗಿದ್ದಾರೆ, ನೀವು ನಿತ್ಯ ಜೀವಕ್ಕೆ ಹೋಗುವುದಿಲ್ಲ, ನಿಮಗೆ ನಾಶನ ಬರ್ತದೆ. ಅದಕ್ಕೆ ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವುದಲ್ಲ. ಅದೇ ಆತ್ಮ ಕುರಿತು ಬಿತ್ತುವುದಾದರೆ ದೇವರ ಪವಿತ್ರ 9 ಫಲಗಳು ತೋರಿ ಬರ್ತವೆ. ಈ 9 ಫಲಗಳ ಮಧ್ಯೆ ತೋರಿ ಬರುವಾಗ ಆ ಪವಿತ್ರ ಪ್ರಕಾರ ನಡೆಯುವಾಗ ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧಿ ಪಾಪಿ ತೀರ್ಪು ಮಾಡೋದಿಲ್ಲ. ಮತ್ತು ಆ ಪ್ರಕಾರ ನಡೆಯುವವರಿಗೆ ಅವರಿಗೆ ನಿತ್ಯ ಜೀವ ಅವರು ಕೊಯ್ಯುತ್ತಾರೆ ಎಂಬುದೇ ನೋಡ್ತಾರೆ. ಹಾಗಾದರೆ ಈ 7 ಕಾರಣಗಳು ನೋಡ್ತೇವೆ. ಈ 7 ಕಾರಣಗಳು ಪ್ರಿಯರೇ ಇಲ್ಲದೆ ದೇವರು ತನ್ನ ಮಕ್ಕಳಿಗೆ
ಕಷ್ಟಕ್ಕೆ, ಸಂಕಟಕ್ಕೆ, ವ್ಯಾಧಿಗೆ ದೇವರು ನಡೆಸಲ್ಪಡುವುದಿಲ್ಲ. ದೇವರು ಪ್ರೀತಿ ಸ್ವರೂಪನಾಗಿದೆ. ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ನಿಮ್ಮನ್ನು ಆತನು ತನ್ನ ಮಗನಾದ ಯೇಸು ರಕ್ತದಿಂದ ಕರೆದುಕೊಂಡಿದ್ದಾನೆ. ನೀವು ಆತನ ಮಕ್ಕಳಾಗಿದ್ದೀರಿ. ಅದಕ್ಕೆ ನೀವು ಈ ರೀತಿ ಪಾಪ ಮಾಡುವಾಗ, ದೇವರಿಗೆ ಅವಿಧೇಯರಾಗುವಾಗ, ದೇವರು ಈ ಕಷ್ಟ ತೆಗೆದುಕೊಳ್ಳುವಾಗ ಅಲ್ಲಿನ ಕೀರ್ತನೆ ಅದನ್ನು ಸಹಿಸಿಕೊಳ್ಳಬೇಕು. ಎಷ್ಟು ತನಕ ಅಂದರೆ ನೀವು ಪಶ್ಚಾತ್ತಾಪ ಪಡುವುದನ್ನು ಸಹಿಸಿಕೊಳ್ಳಬೇಕು. ಪಶ್ಚಾತ್ತಾಪ ಪಟ್ಟ ಅನಂತರ ದೇವರು ಅಂದರೆ ನಿಮ್ಮ ನೀರನ್ನು ಬೆಂಕಿಯನ್ನು ದಾಟಿ ಸುಸ್ಥಿತಿಗೆ ನಿಮ್ಮನ್ನು ಪಾರು ಮಾಡುತ್ತೆ ಎಂಬುದಾಗಿ ಇದು ಅರ್ಥವಾಗಿದೆ. ದೇವರ ನಮ್ಮ ಸ್ತೋತ್ರವಾಗಿದೆ. ಈ ವಾಕ್ಯವು ಈ ಸಂದೇಶ ನಿಮ್ಮ ಉತ್ತೇಜನ ಆಗುವುದರೆ, ನಿಮಗೆ ಅದು ನಿಮ್ಮ ಜೀವಿತದ ಕಾರ್ಯ ಮಾಡಿದರೆ ಫೋನ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ. ಯಾವುದೇ ಪ್ರಾರ್ಥನೆ ಮನೆಗಳಿದ್ದಾರೆ, ಅದು ಯಾವುದೇ ರೋಗಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ನೀವು ವ್ಯಕ್ತಿಗೆ ಫೋನ್ ಮಾಡಿದರೆ ನಾವು ನಿಮ್ಮ ರೋಗಗಳಿಗೋಸ್ಕರ ಎಲ್ಲ ಸಂಗತಿ ಪ್ರಾರ್ಥನೆ ಮಾಡ್ತೇವೆ. ಯೇಸು ಕ್ರಿಸ್ತ ನಿಮ್ಮನ್ನು ಎಲ್ಲ ಕಷ್ಟದಿಂದ ಬಿಡುಗಡೆಗೊಳ್ಳುವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇವೆ. ಇದರ ಪ್ರತಿಯೊಬ್ಬ ಭಿಕ್ಷಕರನ್ನು ಮಾತಾಡಿದ ವಾಕ್ಯದ ಪ್ರಕಾರ ಪ್ರತಿಯೊಬ್ಬರು ತಮ್ಮ ಕಷ್ಟದಿಂದ ಆ ಶೋಧನೆ ಹೇಗೆ ಬಿಡುಗಡೆ ಹೊಂದಬೇಕೆಂದು ಅವರು ಕೇಳಿಕೊಂಡ ಪ್ರಕಾರ ಜನರು ತಮ್ಮ ಪಾಪದ ಜೀವಿತಕ್ಕೆ ಪಶ್ಚಾತ್ತಾಪ ಪಡುವಂತೆ, ಪಾಪದ ಜೀವಿತವನ್ನು ಬಿಟ್ಟು ಬಿಡುವಂತೆ ಕೃಪೆಯನ್ನು ಕೊಟ್ಟು ಪ್ರತಿಯೊಬ್ಬರನ್ನು ಎಲ್ಲ ಕಷ್ಟದಿಂದ, ಎಲ್ಲ ಸಂಕಟ, ವೇದನೆ, ವ್ಯಾಧಿಯಿಂದ ಅವನು ಬಿಡುಗಡೆ ಮಾಡುವುದನ್ನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಜಯ ಜಯ ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿ.